ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ನಿಮಗೂ ಗೊತ್ತಲ್ವಾ ಅದು? ಅವರ ಮುಂದೆ ಹೋಗ್ಬಿಟ್ಟು ಸರ್ ನವೆಂಬರ್ 21ನೇ ತಾರೀಕಿಗೆ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡ್ತಾರಲ್ಲ, ಕಾರ್ಯಕ್ರಮ ಇದೆಯಲ್ಲ ಅಂತಂದ್ರೆ ಏನಾಗುತ್ತೆ ಅವರಿಗೆ? ಸಹಜವಾಗೇ ಕೋಪ ಬರುತ್ತೆ ಅಲ್ಲ, ಹಂಗೆ ಕೋಪ ಬಂತು. ಕೋಪ ಬಂದ್ಮೇಲೆ ಏನು ಮಾಡಿದ್ರು ಅವರು? ಸ್ಟೋರಿ ನೋಡಿ. ಕೈಮನೆಯಲ್ಲಿ ನವೆಂಬರ್ ಕ್ರಾಂತಿ ಕೋಲಾಹಲ. ನವೆಂಬರ್ ಕ್ರಾಂತಿ ಊಹಾಪೋಹಕ್ಕೆ ಮತ್ತೆ ಸಿಎಂ ಗರಂ. ಡಿಕೆಶಿ ಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆಗೆ ಸಿಟ್ಟಾದ ಸಿದ್ದರಾಮಯ್ಯ. ನಾಳೆ ಬೆಳಗಾದ್ರೆ ನವೆಂಬರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ನವೆಂಬರ್ ತಿಂಗಳು. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್, ನಾಯಕತ್ವ ಬದಲಾವಣೆನ, ಸಂಪುಟ ಪುನಾರಚನೆಗೆ ಸೀಮಿತವಾಗುತ್ತಾ ಎಂಬ ಕದನ ಕುತೂಹಲವು ಹೆಚ್ಚಿದೆ. ಈ ಮಧ್ಯೆ ಇಂದು ಸಿಎಂ ಸಿದ್ದರಾಮಯ್ಯ ನವೆಂಬರ್ ಕ್ರಾಂತಿ ಊಹಾಪೋಹಕ್ಕೆ ಗರಂ ಆಗಿದ್ದಾರೆ. ಒಳ ಮೀಸಲಾತಿ ಸಭೆಗೆ ಹೋಗ್ತಾ ಇದ್ದ ವೇಳೆ ಸಿಎಂರನ್ನ ಪ್ರಶ್ನಿಸಲಾಯಿತು. ಏನ್ ಸರ್, ಡಿಕೆ ಶಿವಕುಮಾರ್ ನವೆಂಬರ್ 21ಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತೆ ಅಂತ ಪತ್ರಕರ್ತರು ಕೇಳಿದಾಗ ಸಿಎಂ ಗರಂ ಆಗಿದ್ದಾರೆ. ಯಾರು ಹೇಳಿದ್ದು? ನಿನಗೆ ಯಾರು ಹೇಳಿದ್ರು? ನಿನಗೆ ಹೆಂಗ್ ಗೊತ್ತಾಯ್ತು ಅಂದಿದ್ದಾರೆ. ಪೇಪರ್ ಅಲ್ಲಿ ಬಂದಿದೆ ಸರ್ ಅಂದಿದ್ದಕ್ಕೆ ನಾನು ಎಲ್ಲಾ ಪೇಪರ್ ಓದ್ತೀನಿ, ಯಾವ್ದ್ರಲ್ಲೂ ಬಂದಿಲ್ವಲ್ಲ ಅಂದಿದ್ದಾರೆ. ನಿಮ್ಗೇನು ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯಾ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ, ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ನವೆಂಬರ್ ಕ್ರಾಂತಿ ಕೇವಲ ಬಿಜೆಪಿ ಊಹೆ. 2.5 ವರ್ಷ ಸಿಎಂ ಕುರ್ಚಿ ಅಲುಗಾಡಲ್ಲ. ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಚಿವರು ತಮ್ಮ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವ ಜಮೀರ್, ನವೆಂಬರ್ ಕ್ರಾಂತಿ ಏನೇನೂ ಇಲ್ಲ, ಎಲ್ಲವೂ ಬಿಜೆಪಿ ಊಹೆ. ಬಿಜೆಪಿಯಲ್ಲಿ 5 ಗುಂಪುಗಳಾಗಿವೆ, ನೋಡ್ಕೊಳ್ಳಿ. 2028ರವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ. ರಾಜ್ಯದಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸಂಪುಟ ಪುನಾರಚನೆ ಚಿಂತನೆ ಇದೆ. ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂದ್ರೆ. ಹಾವೇರಿಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಮುಂದಿನ 2.5 ವರ್ಷ ಸಿಎಂ ಕುರ್ಚಿ ಅಲುಗಾಡಲ್ಲ ಎಂದಿದ್ದಾರೆ. ಇನ್ನು ಸಚಿವ ಸುಧಾಕರ್ ಮಾತನಾಡಿ, ಸಿಎಂ ಸ್ಥಾನ ದೊಡ್ಡದು, ಎಲ್ಲರೂ ಆ ಸ್ಥಾನ ಬಯಸುವುದು ಸಹಜ. ಆದ್ರೆ ಸದ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ. ಹೈಕಮಾಂಡ್ ಯಾರನ್ನ ಒಪ್ಪುತ್ತದೆಯೋ ಅವರೇ ಸಿಎಂ ಆಗಿರ್ತಾರೆ ಎಂದಿದ್ದಾರೆ. ಈ ಮಧ್ಯೆ ಸಚಿವ ಮಹದೇವಪ್ಪ, ದೊಡ್ಡವರ ವಿಷಯ ನನಗೇನ್ ಗೊತ್ತಾಗುತ್ತೆ ಸರ್ ಅಂತ ಪ್ರಶ್ನಿಸಿದ್ದಾರೆ. ಚೀಫ್ ಮಿನಿಸ್ಟರ್, ಅಧ್ಯಕ್ಷರು, ಹೈಕಮಾಂಡ್ಗೆ ಗೊತ್ತಿರುವ ವಿಷಯ ಅದು. ಆದ್ರೆ ದಲಿತ ಸಿಎಂ ಹೋರಾಟ ನಿರಂತರವಾಗಿರುತ್ತೆ ಎಂದಿದ್ದಾರೆ. ಏನೂ ಕ್ರಾಂತಿ ಇಲ್ಲ, ಬಿಜೆಪಿ ಅವ್ರು ಊಹೆ ಮಾಡ್ತಾ ಇದ್ದಾರೆ. ಆ ಥರ ನಮ್ಮ ಪಕ್ಷದಲ್ಲಿ ಏನೂ ಇಲ್ಲ. ಅವ್ರ ಪಕ್ಷದಲ್ಲಿ ನೋಡ್ಕೊಳ್ಳಿ ಕೇಳ್ರಿ, 3-4 ಗುಂಪಾಗಿದೆ. ಈಗ 3 ಗುಂಪಾಗಿತ್ತು, ಈಗ ನನ್ಗೆ ಕೇಳ್ಪಟ್ಟೆ 5 ಗುಂಪಾಗಿದೆ ಅಂತ ಅವ್ರ ಪಕ್ಷದಲ್ಲಿ ಸರಿಪಡಿಸಕ್ಕೆ ಹೇಳಿ. ನಮ್ಮಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. 2028 5 ವರ್ಷ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ದೊಡ್ಡ ವಿಷಯ ನನಗೇನು ಗೊತ್ತಾಗುತ್ತೆ? ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ. ನವೆಂಬರ್ ಕ್ರಾಂತಿ ಎಲ್ಲ ಬರೀ ಭ್ರಾಂತಿ. ಆದರೆ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿಲುವು ತೆಗೆದುಕೊಳ್ತದೆ ಆ ನಿಲುವಿಗೆ ನಾವೆಲ್ಲ ಬದ್ಧ. ಆದರೆ ಈಗ ಸದ್ಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಬಹಳ ಸುಭದ್ರವಾಗಿ ಸರ್ಕಾರ ಇದೆ. ಮುಖ್ಯಮಂತ್ರಿ ಅಂತಕ್ಕಂಥ ಸ್ಥಾನ ಬಹಳ ಪ್ರಮುಖವಾಗಿ, ಬಹಳ ಅದಕ್ಕೆ ಹೆಚ್ಚು ಮಹತ್ವ ಇರತಕ್ಕಂಥ ಸ್ಥಾನ. ಇವತ್ತು ಎಲ್ಲರೂ ಅದನ್ನ ಬಯಸ್ತಕ್ಕಂಥದ್ದು ಸಹಜ. ಆದರೆ ಖಾಲಿ ಇಲ್ವಲ್ಲ. ಯಾವ ಕುರ್ಚಿನೂ ಒಳಗಾಡಿಲ್ಲ, ಎಲ್ಲಿ ಒಳಗಾಡಿಲ್ಲ? 2.5 ವರ್ಷ ಆಯ್ತು ಒಳಗಾಡಿಲ್ಲ. ಮುಂದೆ ಇನ್ನೂ 2.5 ವರ್ಷ ಒಳಗಾಡಂಗಿಲ್ಲ. ಅದು ಕಾಂಗ್ರೆಸ್. ಈ ಮಧ್ಯೆ ಚಿತ್ರದುರ್ಗದಲ್ಲಿ ಮುಂದಿನ ಡಿಸಿಎಂ ಜಮೀರ್ ಅಂತ ಘೋಷಣೆ ಕೂಗಲಾಗಿದೆ. ಬೆಂಬಲಿಗರು ಮುಂದಿನ ಡಿಸಿಎಂ ಎಂದು ಭಿತ್ತಿಪತ್ರ ಪ್ರದರ್ಶಿಸಿ ಘೋಷಣೆ ಕೂಗಿದ್ದಾರೆ. ಇನ್ನು ಘೋಷಣೆ ಕೂಗಿದ ಬೆಂಬಲಿಗ ಹಾಗೂ ಎಸ್ಡಿಪಿಐ ಮಾಜಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ಗೆ ಜಮೀರ್ ಮುತ್ತಿಟ್ಟು ಸಂತಸ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ನವೆಂಬರ್ ಕ್ರಾಂತಿ, ನವೆಂಬರ್ ಕೋಲಾಹಲ ಎಂಬ ಚರ್ಚೆ ಜೋರಾಗ್ತಿದೆ. ಇನ್ನು ನಾಳೆಯೇ ನವೆಂಬರ್ ತಿಂಗಳ ಆರಂಭವಾಗ್ತಾ ಇದ್ದು ಈ ಕ್ರಾಂತಿ ಇನ್ನಷ್ಟು ತೀವ್ರಗೊಳ್ಳುವುದರಲ್ಲಿ ಸಂಶಯವೇ ಇಲ್ಲ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.